ಎಲ್ಲ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭೋದಯ. ನಾನು ಶೈಲಾ ಶೆಟ್ಟಿ, ಕನ್ನಡ ಉಪನ್ಯಾಸಕಿ, JH ಪಟೇಲ್ ಕಾಲೇಜ್, ದಾವಣಗೆರೆ. ಆತ್ಮೀಯ ಪ್ರಥಮ ಸೆಮಿನ BCA ವಿದ್ಯಾರ್ಥಿಗಳ ಪಠ್ಯ ಯಾವುದೇದಿದೆ ಅನ್ನೋದನ್ನು ಪ್ರಥಮ ಬಾರಿಗೆ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಕನ್ನಡ ವಿಷಯದಲ್ಲಿ ನಾವು ತಮಗಿರತಕ್ಕಂಥ ಪಠ್ಯಕ್ರಮಗಳನ್ನು ನೋಡುವಾಗ ಕನ್ನಡ ಅನ್ನುವಂಥದ್ದು ಕೇವಲ ಭಾಷೆಯಲ್ಲ, ಅದು ಮನುಷ್ಯನ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳುವಂಥ ಒಂದು ಸಾಧನ. ನೋವು ನಲಿವನ್ನು ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸಿಸುವಲ್ಲಿ ಕನ್ನಡ ಮಾತೃಭಾಷೆ ತನ್ನ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ನಮಗೆ ಮಾತು ಓದು ಇದಿಷ್ಟೇ ಕನ್ನಡ ಅಂತ ನಾವು ತಿಳ್ಕೊಂಡಿದ್ದರೆ ಅದು ಖಂಡಿತವಾಗಿಯೂ ಅಲ್ಲ. ಭಾಷೆ ಅನ್ನುವಂಥದ್ದು ಮನುಷ್ಯನ ಸಂಸ್ಕೃತಿಯನ್ನು, ಆಚಾರವನ್ನು, ನಡೆ ನುಡಿಯನ್ನು ರೂಪಿಸುವಲ್ಲಿ ಅದು ತನ್ನದೇ ಆದಂತಹ ಒಂದು ಸ್ಥಾನವನ್ನು ಹೊಂದಿರುವಂಥದ್ದು. ಹಾಗೆ ಅದರ ಆಳಕ್ಕೆ ಇಳಿತಾ ಹೋದ ಹಾಗೆ ಆ ಭಾಷೆಯ ಒಂದು ಸವಿಸ್ತಾರವಾದಂಥ ರೂಪ ನಮಗೆ ಗೊತ್ತಾಗ್ತಾ ಹೋಗತ್ತೆ. ಹಾಗಾಗಿ ಈ ಕನ್ನಡ ಅನ್ನುವಂಥದ್ದು ನಮಗೆ ಕೇವಲ ಒಂದು ಮಾತಿನ ಸಾಧನವಲ್ಲ, ಜೀವನದಲ್ಲಿ ನಾವು ಉನ್ನತಿಯ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಇರತಕ್ಕಂಥ ಒಂದು ಮಹತ್ವದಾದಂತಹ ಸಾಧನ ಅನ್ನತಕ್ಕಂಥದ್ದನ್ನು ನಾವು ನೋಡುವಂಥದ್ದು. ಜೊತೆಗೆ ಈಗ ನಮಗೆ ಇರತಕ್ಕಂತಹ ಒಂದು ಪಠ್ಯಕ್ರಮ ಒಟ್ಟು 16 ಕೃತಿಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ. ಇದರಲ್ಲಿ ಹಳೆಗನ್ನಡ, ಹೊಸಗನ್ನಡ, ಪದ್ಯ, ಗದ್ಯ ಈ ಎಲ್ಲ ಕೃತಿಗಳ ಒಂದು ಸಮ್ಮಿಲನ ಇಲ್ಲಿ ಇರತಕ್ಕಂಥದ್ದು. ಪ್ರಾರಂಭದಲ್ಲಿ ನಿಮಗೆ ಒಂದು ಹಳೆಗನ್ನಡ ಕೃತಿ ಬರುತ್ತೆ. ಅದು ಪಣಿಗಂ ಪಾಪಕ್ಕಂ ಅಂಜದವರ್ಗೆ ಅನ್ನತಕ್ಕಂಥದ್ದು. ಈ ಒಂದು ಕೃತಿಯನ್ನು ಬರೆದಂಥವರು ನಮ್ಮ ನಾಗಚಂದ್ರ ಅನ್ನತಕ್ಕಂಥ ಒಬ್ಬ ಹಳೆಗನ್ನಡ ಕವಿ. ನಾಗಚಂದ್ರ ಇವರು ರಾಮಚಂದ್ರ ಚರಿತ ಪುರಾಣ ಹೆಸರೇ ಹೇಳುವಂತೆ ರಾಮಾಯಣದ ವಸ್ತುಗಳನ್ನುಳ್ಳ ಕಾವ್ಯ. ಸಂಸ್ಕೃತದಲ್ಲಿ ಅನೇಕ ರಾಮಾಯಣದ ಪರಂಪರೆಗಳಿವೆ. ವಾಲ್ಮೀಕಿ ರಾಮಾಯಣ, ಅದ್ಭುತ ರಾಮಾಯಣ, ಆಧ್ಯಾತ್ಮ ರಾಮಾಯಣ, ವಾಸಿಷ್ಠ ರಾಮಾಯಣ, ಶೇಷ ರಾಮಾಯಣ ಮುಂತಾದವುಗಳಲ್ಲದೆ ಬೌದ್ಧ, ಜೈನ ರಾಮಾಯಣಗಳು ಕೂಡ ಉಂಟು. ಇಲ್ಲಿ ನಾಗಚಂದ್ರ ಜೈನ ಧರ್ಮದವನ್ನು ಉದ್ದೇಶವಾಗಿಟ್ಟುಕೊಂಡು ಈ ಒಂದು ಕಾವ್ಯವನ್ನು ಬರಿತಾ ಹೋಗುವಂಥದ್ದು. ರಾಮಾಯಣದ ಒಂದು ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ಏನಿದೆ ಇದರೊಳಗೆ? ಹಠಾತ್ತಾನೆ ಸೀತೆಯ ರೂಪವನ್ನು ಕಂಡಂತಹ ರಾವಣ, ಆತನ ಮನಸ್ಸು ಹೇಗೆ ಚಂಚಲಗೊಳ್ಳುತ್ತೆ? ಅವಳ ರೂಪ ಇವನ ಹೃದಯವನ್ನು ವಜ್ರ ಸಂಕುಲೆಯಲ್ಲಿ ಬಂಧಿಸುತ್ತೆ ಹೇಗೆ? ಜೊತೆಗೆ ಅವನ ಚಂಚಲವಾದ ಮನಸ್ಸು ಹೇಗಾಗತ್ತೆ? ಪದ್ಮ ಪತ್ರದ ಜಲ ಬಿಂದುವಿನಂತೆ ಅವನ ಚಿತ್ತ ಚಂಚಲವಾಗುತ್ತದೆ ಅನ್ನತಕ್ಕಂಥ ಮಾತು ಕೂಡ ಇಲ್ಲಿ ಬರುತ್ತೆ. ಹೀಗೆ ಪರಸ್ತ್ರೀಯನ್ನ ವ್ಯಾಮೋಹಿಸಿದಂಥ ರಾವಣ ತನ್ನ ಅವನತಿಯನ್ನು ತಾನೇ ಅಲ್ಲಿ ಪಡ್ಕೊಂಡಿರತಕ್ಕಂಥದ್ದು, ತನ್ನ ಅವನತಿಗೆ ತಾನೇ ಕಾರಣವಾಗಿರತಕ್ಕಂಥದ್ದು. ಹೀಗೆ ಯಾವಾಗ ಪರಸ್ತ್ರೀಯ ವ್ಯಾಮೋಹಕ್ಕೆ ರಾವಣನು ಬೀಳ್ತಾನೋ ಆಗ ಆತನ ಕೀರ್ತಿ, ಉನ್ನತಿ ಎಲ್ಲವುಗಳು ಕೂಡ ನಾಶವಾಗತ್ತೆ ಅನ್ನುವಂಥ ಒಂದು ಮುಖ್ಯ ಅಂಶವನ್ನು ಇಟ್ಟುಕೊಂಡು ಈ ಕಾವ್ಯ ನಮಗೆ ಹೇಳ್ತಾ ಹೋಗುತ್ತೆ. ಇದುವೇ ಇಲ್ಲಿ ನಾವು ನೋಡುವಂಥದ್ದು. ಇನ್ನು ಎರಡನೇದಾಗಿರತಕ್ಕಂತಹ ಇನ್ನೊಂದು ಹಳಗನ್ನಡ ಪದ್ಯ ಬರುತ್ತೆ.
ಕೀಳಾರು ಮೇಲಾರು ಇದು ರಾಘವಾಂಕ ಕವಿ ಬರೆದಿರತಕ್ಕಂಥದ್ದು. ರಾಘವಾಂಕ ಕ್ರಿಶ 1225 ವೀರಶೈವ ಕವಿ, ಹರಿಹರನ ಸೋದರಳಿ ಅಂತ ನಾವು ನೋಡುವಂಥದ್ದು. ಹಾಗೆ ಆತನ ಶಿಷ್ಯ ಕೂಡ ಹೌದು. ಇಲ್ಲಿ ಷಟ್ಪದಿ ಕಾವ್ಯಗಳ ಸಂಪ್ರದಾಯಕ್ಕೆ ರಾಘವಾಂಕ ಮೂಲ ಪುರುಷ ಅಂತ ಕೂಡ ನಾವು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು. ಷಟ್ಪದಿಯ ಪಿತಾಮಹ ಅಂತ ಕರೀತಾರೆ ಈತನನ್ನ, ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಹಾಗೆ ಈತ ಚಂಪು ಕಾವ್ಯದ ಪರಂಪರೆಯನ್ನ ನಡ್ಕೊಂಡು ಬಂದಂಥ ಕನ್ನಡಕ್ಕೆ ಹಾಡು ಗಬ್ಬದ ಸಂಪ್ರದಾಯವನ್ನ ಹಾಕಿಕೊಟ್ಟಂತಹ ಕವಿಗಳಲ್ಲಿ ಮೊದಲಿಗನಿತ. ಹಾಗಾಗಿ ಇದು ಹರಿಶ್ಚಂದ್ರನ ಒಂದು ಕಾವ್ಯದ ಕಥಾವಸ್ತು ಕೀಳಾರು ಮೇಲಾರು. ಇದು ಉತ್ಕೃಷ್ಟವಾದ ಕಥನ ಕಾವ್ಯ ಇದೆ. ಕಥನ ಮತ್ತು ವರ್ಣಗಳು ಎಲ್ಲಿಯೂ ಕೂಡ ತನ್ನ ಎಲ್ಲೆಯನ್ನು ಮೀರದಂತೆ ಇಲ್ಲಿ ಕವಿ ವರ್ಣಿಸ್ತಾ ಹೋಗುವಂಥದ್ದು. ಹರಿಶ್ಚಂದ್ರನ ಕಾವ್ಯ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರುತ್ತೆ ಸತ್ಯ ಹರಿಶ್ಚಂದ್ರನ ಜೀವನ ವೃತ್ತಾಂತ. ಸತ್ಯದ ಪರಿಪಾಲನೆಗಾಗಿ ಹರಿಶ್ಚಂದ್ರ ತನ್ನೆಲ್ಲ ಜೀವನವನ್ನು ಹೇಗೆ ತೊರೆಯುತ್ತಾನೆ, ಜೀವನದಲ್ಲಿ ಅದೆಷ್ಟು ಕಷ್ಟಗಳನ್ನು ಬಂದರೂ ಕೂಡ ಸತ್ಯವನ್ನು ಬಿಡದೆ ಪಾಲಿಸಿಕೊಂಡು ಬಂದಂತಹ ಹರಿಶ್ಚಂದ್ರನ ಜೀವನದಲ್ಲಿಯ ಒಂದು ಏಳು ಬೀಳುಗಳನ್ನು ಈ ಒಂದು ಕಾವ್ಯ ಇಲ್ಲಿ ನಮಗೆ ಹೇಳ್ತಾ ಹೋಗುತ್ತೆ. ಹಾಗೆ ಸತ್ಯದ ಸಾಕ್ಷಾತ್ಕಾರವಾಗುವ ವೇಳೆಗೆ ಆತನಲ್ಲಿ ವರ್ಣ ವ್ಯವಸ್ಥೆಯ ವಾಸನೆ ಇರುವುದಿಲ್ಲ. ಒಂದು ಕಾಲದಲ್ಲಿ ಹರಿಶ್ಚಂದ್ರನಿಗೂ ತಾನೊಬ್ಬ ರಾಜ ಅನ್ನತಕ್ಕಂಥ ಒಂದು ಮನೋಭಾವ ಇತ್ತು. ಆತನಿಗೆ ಆ ಜಾತಿಯ ಒಂದು ಸೆಲೆ, ಅಹಂಕಾರದ ಸೆಲೆ ಕೂಡ ಆತನ ಮನಸ್ಸಿನಲ್ಲಿ ಇತ್ತು. ಕೊನೆಗೆ ಆತನಿಗೆ ಸತ್ಯದ ಸಾಕ್ಷಾತ್ಕಾರವಾದಾಗ ಆ ವರ್ಣ ವ್ಯವಸ್ಥೆಯ ವಾಸನೆ ಕೂಡ ಇರೋದಿಲ್ಲ ಅಂತ ಕವಿ ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾನೆ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ನೋಡುವಂಥದ್ದು. ಹಾಗೆ ಈ ಒಂದು ಕಾವ್ಯದಲ್ಲಿ ಒಬ್ಬ ಕೆಳ ಸ್ತರದ ವ್ಯಕ್ತಿಯೊಬ್ಬನ ಈ ಮಹಾರಾಜನಾದ ಹರಿಶ್ಚಂದ್ರನಿಗೆ ಮುಖಾಮುಖಿ ಆಗುವಂಥ ಒಂದು ಸಂದರ್ಭ ಬರುತ್ತೆ. ಅಲ್ಲಿ ಅವರಿಬ್ಬರ ಒಂದು ಸಂಭಾಷಣೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸತ್ಯಕ್ಕಾಗಿ ರಾಜ ತನ್ನ ಎಲ್ಲ ಅಂತಸ್ತುಗಳನ್ನು ಬಲಿ ಕೊಟ್ಟು ಮನುಕುಲದ ಅಂತಸತ್ವವನ್ನು ಜೀವಂತಗೊಳಿಸುವಂಥ ಒಂದು ಪರಿಯನ್ನು ನಾವಿಲ್ಲಿ ಕಾಣ್ತೀವಿ. ಕೊನೆಗೆ ಇಲ್ಲಿ ಮನುಷ್ಯ ಕಟ್ಟಿಕೊಂಡ ಸಂಸ್ಕೃತಿಗೆ ಆತನ ಅಂತಸತ್ವೇ ಮೆರುಗು ಕೊಡುತ್ತೆ ಅನ್ನೋದನ್ನು ಕೂಡ ನೋಡ್ತೀವಿ. ಮನುಕುಲಕ್ಕೆ ಮುಖ್ಯವಾಗುವುದು ಜಾತಿ ಅಂತಸ್ತು ಐಶ್ವರ್ಯಗಳಲ್ಲ, ನಮಗೆ ಮುಖ್ಯವಾಗುವುದು ಕಟ್ಟ ಮಾತನ್ನು ಉಳಿಸಿಕೊಳ್ಳುವುದು, ಸತ್ಯದಲ್ಲಿ ತನ್ನನ್ನು ನಿಷ್ಠೆಯಿಂದ ನಡೆದುಕೊಳ್ಳುವಂಥದ್ದು, ಹಾಗೆ ಸತ್ಯದ ಪರವಾಗಿ ನಿಲ್ಲುವಂಥದ್ದು. ಹೀಗೆ ಅಂತಸತ್ವವನ್ನು ವೃದ್ಧಿಸಿಕೊಳ್ಳುವುದು ಮಾತ್ರ ಕವಿಗೆ ಇಲ್ಲಿ ಸಾಬೀತು ಮಾಡ್ತಾ ಹೋಗ್ತಾನೆ. ಇದು ಎರಡನೇ ಒಂದು ಪಾಠವಾಗಿ ನಮಗೆ ಇರತಕ್ಕಂಥದ್ದು. ಮೂರನೇದಾಗಿ ಒಂದು ಕಾವ್ಯ ಬರುತ್ತೆ, ನಾವು ಕೇಳಿದ್ದೀವಿ, ದ ರಾ ಬೇಂದ್ರೆಯವರು ಬರೆದಿರತಕ್ಕಂಥ ಪುಟ್ಟ ವಿಧವೆ ಅಂತ. ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಂಬಿಕಾ ತನೆಯ ದತ್ತ ಅನ್ನತಕ್ಕಂಥ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. 1896ರಲ್ಲಿ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸಿದ್ದಾರೆ. ಧಾರವಾಡದಲ್ಲಿ ಪದವಿಯನ್ನು ಮುಗಿಸಿ ಉಪಾಧ್ಯಾಯ ವೃತ್ತಿಯೊಂದಿಗೆ ಗೆಳೆಯರ ಗುಂಪು ಕಟ್ಟಿಕೊಂಡು ಆ ಮೂಲಕ ಸಾಹಿತ್ಯದ ಕೃತಿಯಲ್ಲಿ ತೊಡಗಿಸಿಕೊಂಡವರು ದ ರಾ ಬೇಂದ್ರೆ. ಇವರನ್ನು ವರಕವಿ, ಶಬ್ದಗಾರುಡಿಗ ಕವಿ ಎಂದು ನಾವು ಕರೆಯುವಂಥದ್ದು. ಹಾಗೆ ಇವರ ಒಂದು ಕಾವ್ಯಕ್ಕೆ ತಲೆದೂಗದ ಮನಸೋಲದ ವ್ಯಕ್ತಿಗಳೇ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅವರು ಬರೆದಿರ್ತಕ್ಕಂಥ ಅನೇಕ ಭಾವಗೀತೆಗಳು ನಾವು ನೋಡ್ತಾ ಇರತಕ್ಕಂಥದ್ದು. ಇಲ್ಲಿ ಜೊತೆಗೆ ಇವರು ಕನ್ನಡ ಸಾಹಿತ್ಯದ ಸಮ್ಮೇಳನ ಕವಿಗೋಷ್ಠಿ ಅಧ್ಯಕ್ಷ ಕೂಡ ಆಗಿದ್ದರು. 4 ತಂತಿ ಅನ್ನತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದರು ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಪುಟ್ಟ ವಿಧವೆಯಲ್ಲಿ ಬರತಕ್ಕಂಥ ವಿಷಯ ಏನು ಅಂದರೆ, ಹಿಂದಿನ ಸಮಾಜ ಇಲ್ಲಿ ಕೆಲವೊಂದು ಸಂಪ್ರದಾಯಗಳನ್ನು ಮೂಢನಂಬಿಕೆಯಂತೆ ಮುಂದುವರಿಸ್ಕೊಂಡು ಬರುತ್ತೆ.
ಹಾಗೆ ಅದು ಹೆಣ್ಣಿಗೆ ಯಾವ ರೀತಿಯಾಗಿ ಶಾಪವಾಗಿ ಕಾಡುತ್ತೆ, ಅದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಒಂದು ಸಮಸ್ಯೆಗೆ ಕಾರಣವಾಗತ್ತೆ, ಜೊತೆಗೆ ಅವರ ತಂದೆ ತಾಯಿಗಳೇ ಈ ಸಂಪ್ರದಾಯವನ್ನು ಹೇಗೆ ಅದು ಕುರುಡರ ಹಾಗೆ ಅಂತ ಶ್ರದ್ಧೆಯಿಂದ ಇದನ್ನು ಮುಂದುವರಿಸಿಕೊಂಡು ಬಂದು ತಮ್ಮ ಮಕ್ಕಳ ಜೀವನದಲ್ಲಿ ಅವರು ಯಾವೊಂದು ಸಮಸ್ಯೆಗೆ ಕಾರಣರಾಗ್ತಾರೆ ಅನ್ನತಕ್ಕಂಥ ಮಾತು ಇಲ್ಲಿ ಸ್ಫುಟವಾಗಿ ನಮಗೆ ನಿಲ್ಲತ್ತೆ. ಆ ತತ್ಕಾಲದ ಸಮಾಜದ ರೀತಿ ನೀತಿ ಆಚಾರ ವಿಚಾರ ಅಲ್ಲದೆ ಮೂಢನಂಬಿಕೆ ಕೂಡ ನಮಗೆ ಇಲ್ಲಿ ಅನಾವರಣಗೊಳಿಸ್ತಾ ಹೋಗುತ್ತೆ ಈ ಪುಟ್ಟ ವಿಧವೆ ಅನ್ನತಕ್ಕಂಥ ಒಂದು ಕಾವ್ಯದಲ್ಲಿ. ಹಾಗೆ ನಾಲ್ಕನೇದಾಗಿ ಬರತಕ್ಕಂಥದ್ದು ಅಮ್ಮ ಆಚಾರ ನಾನು, ಪ್ರೊಫೆಸರ್ ನಿಸಾರ್ ಅಹಮದ್ ಅನ್ನತಕ್ಕಂಥ ಕವಿ ಬರೆದಿರತಕ್ಕಂಥದ್ದು. ನೋಡ್ತೀವಿ ನಾವು ಒಂದು ಕನ್ನಡ ಸಾಹಿತ್ಯದ ಕೊಡುಗೆ, ಅಲ್ಲಿ ನಿಸಾರ್ ಅಹಮದ್ರವರು ಕೊಟ್ಟಿರತಕ್ಕಂಥದ್ದು ಅತಿ ಶ್ರೇಷ್ಠವಾಗಿರತಕ್ಕಂಥ ಒಂದು ಕೊಡುಗೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇವರು ನಾವು ನೋಡುವ ಹಾಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ಕನ್ನಡ ನಾಡು ಎಂದು ಮರೆಯದ ನಿತ್ಯವೂ ಕೂಡ ಹಸಿರಾಗಿರತಕ್ಕಂಥ ಗೀತೆಯನ್ನು ಕೊಡುಗೆಯಾಗಿ ಕೊಟ್ಟಿರತಕ್ಕಂಥವರು ನಿಸಾರ್ ಅಹಮದ್. ಇವರು ಕವಿಯಾಗಿ ಅನುವಾದಕರಾಗಿ ವಿಮರ್ಶಕರಾಗಿ ನಿಸಾರ್ ಅವರು ಹುಟ್ಟಿರುವುದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಹಾಗೆ ಇವರು ನವೋದಯ ನವ್ಯ ಎರಡೂ ಮಾರ್ಗದಲ್ಲಿ ಕಾವ್ಯವನ್ನು ರಚಿಸ್ತಾ ಹೋಗ್ತಾರೆ. ಹಾಗೆ ಯಾವ ಪಂಥಕ್ಕೂ ಅಲ್ಲಿ ಅವರು ಅಂಟಿಕೊಳ್ಳದೆ ನಿಸಾರ್ ಅವರು ತಮ್ಮದೇ ಆದ ಛಾಪನ್ನು ಸಾಹಿತ್ಯದಲ್ಲಿ ಮೂಡಿಸ್ತಾ ಹೋಗ್ತಾರೆ. ಇಲ್ಲಿ ಅನೇಕ ಕೃತಿಗಳನ್ನು ಅವರು ಬರೆದಿದ್ದಾರೆ. ಮನಸ್ಸು ಗಾಂಧಿ ಬಾಜಾರು, ನೆನೆದವರ ಮನದಲ್ಲಿ, ನಾನೆಂಬ ಪರಕೀಯ, ಸುಮೂರ್ತ, ಸಂಜೆ 5ರ ಮಳೆ ಮುಂತಾದ ಕವನ ಸಂಕಲನಗಳು ಇವರು ರಚಿಸಿದ್ದಾರೆ. ಹಾಗೆ ನಿತ್ಯೋತ್ಸವ ಕ್ಯಾಸೆಟ್ ಮೂಲಕ ತಮ್ಮ ಕವನಗಳನ್ನು ಸುಗಮ ಸಂಗೀತಕ್ಕೆ ಅಳವಡಿಸಿ ಒಂದು ಹೊಸ ಅಭಿರುಚಿಯನ್ನು ಮೂಡಿಸಿದರಲ್ಲಿ ಇವರು ಮೊದಲಿಗರು. ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೂಡ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಕವಿತೆಯ ಆಶಯ, ಕಟ್ಟ ಸಂಪ್ರದಾಯಸ್ಥ ಆಗಿರತಕ್ಕಂಥ ಯುವಕ, ಆಧುನಿಕ ವಿಜ್ಞಾನ ಓದಿದಂಥವನು, ಜೊತೆಗೆ ಅವರ ತಾಯಿ ಕಟ್ಟ ಸಂಪ್ರದಾಯಸ್ಥರು. ಹಾಗೆ ಒಂದೆಡೆ ಕಟ್ಟ ಸಂಪ್ರದಾಯಸ್ಥರ ಇರತಕ್ಕ ಮನಸ್ಥಿತಿ ಇರತಕ್ಕಂಥ ತಾಯಿಯ ಮನೋಭಾವ, ಇನ್ನೊಂದೆಡೆಯಲ್ಲಿ ವಿಜ್ಞಾನವನ್ನು ಓದಿದಂತಹ ಆಧುನಿಕ ಜೀವನದತ್ತ ಮುಖ ಮಾಡಿರತಕ್ಕಂಥ ಮಗನ ಮನಸ್ಥಿತಿ. ಈ ಎರಡು ವಿಷಯಗಳು, ಇಂತಹ ದ್ವಂದ್ವವನ್ನು ಅತ್ಯಂತ ನವಿರಾಗಿ ಇವರು ರೂಪಿಸಿದ್ದಾರೆ. ಒಂದೆಡೆಯಲ್ಲಿ ಸ್ಥಾಪಿತ ನೆಲೆ, ಮತ್ತೊಂದೆಡೆಯಲ್ಲಿ ಮೀರುವಿಕೆ ನೆಲೆ. ಈ ಎರಡು ನೆಲೆಗಳ ನಡುವೆ ಇರತಕ್ಕ ಮನಸ್ಸಿನ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಆಧುನಿಕ ಮನೋಧರ್ಮದ ಮುಸ್ಲಿಂ ಹೆಣ್ಣನ್ನು ಮದುವೆ ಆಗಬೇಕು ಅನ್ನತಕ್ಕಂಥ ಮಾದಾಸೆಯನ್ನು ಹೊತ್ತಂಥ ನಿರೂಪಕ, ಅದಕ್ಕಾಗಿ ತಂದೆ ತಾಯರ ವಿರೋಧದ ನಡುವೆಯೂ ಓದಿದ ಹೆಣ್ಣನ್ನು ಅಲ್ಲಿ ಪಣ ತೊಟ್ಟು ಹಠ ತೊಟ್ಟು ಅಲ್ಲಿ ಮದುವೆ ಆಗ್ತಾನೆ. ಕೊನೆಗೆ ಎಲ್ಲಿ ಕೊನೆಗೊಳ್ಳುತ್ತೆ, ಆಧುನಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಮನೋಭಾವದಿಂದ ಆಧುನಿಕ ಹೆಣ್ಣನ್ನು ಮದುವೆ ಆದಂತಹ ಆ ಕವಿ ಅವರ ಮನಸ್ಸನ್ನು ಅಲ್ಲಿ ತಮ್ಮ ಬಿಚ್ಚಿಡ್ತಾ ಹೋಗ್ತಾರೆ. ಕೊನೆಗೂ ಏನಾಗತ್ತೆ, ಅವಳ ಮನಸ್ಥಿತಿ ಕೊನೆಯಲ್ಲಿ ಏನಾಗುತ್ತೆ, ಇದು ಹುಟ್ಟಿದ್ದಳು ನಮ್ಮಮ್ಮನ ಬುರ್ಕ ಅನ್ನತಕ್ಕಂಥ ಒಂದೇ ಒಂದು ಸಾಲಲ್ಲಿ ಆ ಎಲ್ಲ ಕವನದ ಸಾರಾಂಶ ಅಡಗಿರತಕ್ಕಂಥದ್ದು. ಇನ್ನು ಮುಂದೆ ನೋಡಬಾರದು ಚೀಲದೊಳಗನು ವೈದೇಹಿ ಎನ್ನತಕ್ಕಂಥ ಕವಿತ್ರೆ ಬರೆದಿರತಕ್ಕಂಥದ್ದು ಶ್ರೀಮತಿ ಜಾನಕಿ ಶ್ರೀನಿವಾಸ ಮೂರ್ತಿಯವರು ವೈದೇಹಿ ಎನ್ನತಕ್ಕಂಥ ಕಾವ್ಯನಾಮದೊಂದಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದ್ದಾರೆ. ಇವರು ನೀನಾಸಂ, ಹೆಗ್ಗೋಡಿನ ನೀನಾಸಂ ಈ ಒಂದು ರಂಗ ಚಟುವಟಿಕೆಗಳನ್ನು ಕೂಡ ತಮ್ಮನ್ನು ಇವರು ಗುರುತಿಸಿಕೊಂಡಿದ್ದಾರೆ. ಏನಿದೆ ಇಲ್ಲಿ, ನೋಡಬಾರದು ಚೀಲದೊಳಗನು ಅಂದರೆ ಇದು ಶಬ್ದಶಃ ಅರ್ಥ ಮಾಡಿಕೊಳ್ಳುವುದಂಥದ್ದಲ್ಲ. ಹೆಣ್ಣಿನ ಮನಸ್ಸನ್ನು ನಾವು ಅಲ್ಲಿ ಆಳವಾಗಿ ನೋಡೋದಕ್ಕೆ ಹೋಗಬಾರದು ಅನ್ನತಕ್ಕಂಥ ಎಚ್ಚರಿಕೆಯ ಮಾತನ್ನು ಪುರುಷರಿಗೆ ಹೇಳುವಂಥದ್ದು. ಹೊಸ ಹೆಣ್ಣು ಅವಳ ಆತ್ಮವಿಶ್ವಾಸದ ಘನತೆಯಲ್ಲಿ ಸ್ಥಾಪಿಸುವ ಪ್ರಯತ್ನ ಮಾಡಿದ ಹಾಗಿದೆ ಈ ಕವಿತೆ. ಹಾಗೆ
ಹೆಣ್ಣಿಗೆ ಕಾಡಿಗೆ, ಕನ್ನಡಿ, ಪೌಡರು, ಸೆಂಟು ಅವಳ ಜೈವಿಕ ವಸ್ತುಗಳನ್ನಷ್ಟೇ ವಿಜೃಂಭಿಸುವ ವಸ್ತುಗಳು, ಅವಳ ವ್ಯಕ್ತಿತ್ವದ ಅವಿಭಾಜ್ಯ ಅಂಗಗಳೆಂದು ಗೇಲಿ ಮಾಡಬಹುದಾದ ವಸ್ತುಗಳ ಬಗೆಗೂ ಅವಳಿಗೆ ಆಸಕ್ತಿ ಇದೆ. ಅವಳು ಯಾವೆಲ್ಲ ವಸ್ತುಗಳನ್ನು ತನ್ನ ಚೀಲದೊಳಗೆ ಇಟ್ಕೊಂಡಿದ್ದಾಳೋ ಅದು ಕೇವಲ ಬಾಹ್ಯ ನೋಟದಿಂದ ನೀವು ಅಳೆಯುತ್ತಕ್ಕೆ ಹೋಗಬೇಡಿ. ಅದಕ್ಕೆ ಅದರದೇ ಆದ ಮಹತ್ವ ಇದೆ, ಅದರದೇ ಆದ ಒಂದು ಮಾನಸಿಕವಾದಂಥ ಒಂದು ಅದಕ್ಕೆ ಸ್ಪಂದನೆ ಇದೆ ಎನ್ನತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಅನಾಗರಿಕತ್ವವನ್ನು ವ್ಯಕ್ತ ಸಾಹಸವನ್ನು ಪುರುಷ ಮಾಡಬೇಕಾಗಿಲ್ಲ. ಬದುಕಿನ ಅಸಂಗತತೆ ಕವನದ ಮುಖ್ಯ ಕೇಂದ್ರಗಳಲ್ಲಿ ಒಂದು ಅನ್ನತಕ್ಕಂಥದ್ದು. ಇಲ್ಲಿ ಚೀಲದೊಳಗಿನ ಲೋಕವು ಮನಸ್ಸಿನೊಳಗಿನ ಲೋಕವು ಒಂದೇ ಎಂದು ತಿಳಿಯುವ ಪುರುಷನ ಮೂರ್ಖತನದ ಬಗ್ಗೆ ಯಾವ ಅನುಮಾನವೂ ಇಲ್ಲ ಅಂತ ಅವರು ಅಲ್ಲಿ ಮಾತನ್ನು ಹೇಳುವಂಥದ್ದು. ನೋಡಬಾರದು ಚೀಲದೊಳಗು ಅನ್ನತಕ್ಕಂಥ ಒಂದು ಕವನ ನಮಗೆ ಹೇಳ್ತಾ ಹೋಗತ್ತೆ. ಹಾಗೆ ಪುರುಷರ ಅಜ್ಞಾನವನ್ನು ನೋಡಿ ಮರುಕ ಪಡಬಹುದಾದರೂ ಪುರುಷ ದ್ವೇಷದ ಸಣ್ಣ ಛಾಯೆ ಕೂಡ ಸುಳಿದ. ಹಾಗಾದರೆ ಇಲ್ಲಿ ಈ ಒಬ್ಬ ಲೇಖಕಿ ಪುರುಷ ದ್ವೇಷಿನ? ಖಂಡಿತವಾಗಿ ಅಲ್ಲ, ಪುರುಷ ದ್ವೇಷಿ ಅಲ್ಲ. ಒಬ್ಬ ಪುರುಷ ಮಹಿಳೆಯ ಮನಸ್ಸನ್ನು ಅರ್ಥೈಸುವಲ್ಲಿ ಯಾವ ರೀತಿಯಾದಂಥ ಒಂದು ಸ್ಥಿತಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಮುಂದಿನ ಒಂದು ಕವಿತೆ ಬೂದಿ ಮಾತ್ರ ಬಲ್ಲದು ಬೇಯುವ ಬಗೆಯನ್ನು ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಬರೀತಾರೆ. ಹಾಗಾದರೆ ಈ ಒಂದು ಕವನದಲ್ಲಿ ಏನಿದೆ? ಮೂಡ್ನಾಕೂಡು ಚಿನ್ನಸ್ವಾಮಿ ಎಂದು ಕರೆಯಲ್ಪಡುವ ಇವರು 1954ರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜನಿಸುವಂಥದ್ದು ಎಂ.ಕಾಂ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಇರತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ ತಲಾಂತರದಿಂದ ಶೋಷಣೆ ದಬ್ಬಾಳಿಕೆಯನ್ನು ಪಡೆಯುತ್ತಾ ನಲಗುತ್ತಾ ಬಂದ ಚರಿತ್ರೆ ಇದಾಗಿದೆ. ಅಜ್ಜ ಅಪ್ಪರ ಮೂಲಕ ದಾಖಲಿಸ್ತಾ ಹೋಗುವ ಕವಿತೆ ಬಾಬಾ ಸಾಹೇಬರ ಪರಿಕಲ್ಪನೆಯನ್ನು ಭಾರತವನ್ನು ಕಟ್ಟಬಯಸುತ್ತೆ. ಶಿಕ್ಷಣ ಅನ್ನತಕ್ಕಂಥ ಆಯುಧ ಒಂದೇ ಇಲ್ಲಿ ದಲಿತರ ಶೋಷಣೆಯ ದಬ್ಬಾಳಿಕೆಯ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಆಗತಕ್ಕಂಥ ಮಹಾ ಅಸ್ತ್ರ ಅನ್ನತಕ್ಕಂಥ ಮಾತನ್ನು ನಾವು ಇಲ್ಲಿ ನೋಡುವಂಥದ್ದು. ಹಾಗೆ ನಮಗೆ ಶಿಕ್ಷಣ ಇದ್ದಾಗ ಮಾತ್ರ ನಾವು ದಬ್ಬಾಳಿಕೆಯನ್ನು ಎದುರಿಸಿ ನಿಲ್ಲಬಲ್ಲಂತಹ ಒಂದು ಶಕ್ತಿ ನಮಗೆ ಇರುತ್ತೆ. ನಮಗೆ ಸಹಜವಾಗಿ ಗೊತ್ತಿರತಕ್ಕಂಥದ್ದು ಹಿಂದಿನ ಸಮಾಜದಲ್ಲಿ ದಲಿತರ ಬದುಕು ಎಷ್ಟು ಶೋಚನೀಯವಾಗಿತ್ತು, ಅವರಿಗೆ ಶಿಕ್ಷಣ ದೊರೆಯದೇ ಇರತಕ್ಕಂಥ ಅವರ ಜೀವನ ಎಷ್ಟು ಘೋರವಾಗಿತ್ತು ಅಂತ ನಾವು ಕಲ್ಪಿಸಿಕೊಳ್ಳೋದಕ್ಕೂ ಅಸಾಧ್ಯವಾದಂಥ ಮಾತು. ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಅದುವೇ ಶಿಕ್ಷಣವನ್ನು ಪಡ್ಕೊಂಡಾಗ ಯಾವ ದಬ್ಬಾಳಿಕೆಯು ಕೂಡ ಯಾವುದೇ ಒಂದು ಅವರಿಗೆ ಬರೋದಕ್ಕೆ ಅವರನ್ನು ಮುಟ್ಟೋದಕ್ಕೂ ಕೂಡ ಆಗೋದಿಲ್ಲ. ಯಾವುದೇ ಒಂದು ಹಿಂಸಾತ್ಮಕ ಘಟನೆಗಳು ಕೂಡ ಮಾಡೋದಕ್ಕೆ ಅವರಿಗೆ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದುವೇ ಇಲ್ಲಿ ಬೂದಿ ಮಾತ್ರ ಬಲ್ಲದು ಬೇಯುವ ಬಗೆಯನ್ನು. ಹೇಗೆ ಬೇಯುವುದು ಅನ್ನೋದನ್ನು, ಹೇಗೆ ವಸ್ತು ಬೆಂದು ಸುಟ್ಟು ಬೂದಿ ಆದಾಗ ಅದರ ಒಂದು ಅನುಭವ, ನೋವು ಅದು ಮಾತ್ರ ಅವರಿಗಷ್ಟೇ ಗೊತ್ತಾಗತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಹೇಳುವಂಥದ್ದು. ಏನಂಥದ್ದು ಇನ್ನು ಮುಂದಿನ ಒಂದು ಕೃತಿ ಅಂತಂದರೆ ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆಯವರು ಹೇಳಿರತಕ್ಕಂಥದ್ದು ಸಾಕಿ ಹೇಳಿದ ಕಥೆ ಅಂತ ಅವರು ಬರೀತಾರೆ. ಇಲ್ಲಿ ನಕ್ಸಲೈಟ್ ನಾಯಕನ ಸಾಕೇತ್ ರಾಜನ ಜೊತೆಗೆ ಆತ್ಮೀಯವಾದ ಒಂದು ಸಂವಾದ ಇಲ್ಲಿ ಇರುತ್ತೆ. ಹಾಗೆ ಈ ಕವಿತೆ ನಿರೂಪಕನ ದಾರುಣವಾದ ಅಂತ್ಯಕ್ಕೆ ಹೇಗೆ ಆತನೇ ಕಾರಣನಾಗ್ತಾನೆ ಅನ್ನತಕ್ಕಂಥದ್ದು ಕೂಡ ಇಲ್ಲಿರುವಂಥದ್ದು. ಹಾಗೆಯೇ ಹಿಂಸೆಯಿಂದ ನಾವು ಗೆಲ್ಲುವುದು ತಾತ್ಕಾಲಿಕವಾಗಿರುವಂಥದ್ದು ನಮಗೆ ಚರಿತ್ರೆಯೇ ಶೋಧಿಸಿಕೊಟ್ಟಿದೆ. ಹಿಂಸೆಯಿಂದ ನಾವು ಗೆಲುವನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಅಹಿಂಸಾ ಮಾರ್ಗವೇ ನಾವು ಸಾಗಬೇಕಾದ ದಾರಿಯಾಗತ್ತೆ. ಅಹಿಂಸಾ ಮಾರ್ಗದಿಂದಲೇ ನಾವು ಜೀವನವನ್ನು ಪ್ರೀತಿಸೋದಕ್ಕೆ ಸಾಧ್ಯ, ಜೀವನದಲ್ಲಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ನಾವು ಅಲ್ಲಿ ಮತ್ತೊಮ್ಮೆ ಸಾದರ ಪಡಿಸ್ತಾರೆ ಈ ಸಾಕಿ ಹೇಳಿದ ಕಥೆ ಅನ್ನತಕ್ಕಂಥ ಒಂದು ಪದ್ಯದಲ್ಲಿ. ಮುಂದೆ ಬಂದಿರತಕ್ಕಂಥ ಒಂದು ಪಾಠ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೀತಾರೆ, ವೆಂಕಟಿಗನ ಹೆಂಡತಿ ಅನ್ನತಕ್ಕಂಥ ಒಂದು ಪಾಠ. ಏನಿದೆ ಇದರೊಳಗೆ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಬರೆತಿರತಕ್ಕಂಥ ಪಾಠ ಹೇಗೆ ಹೆಣ್ಣಿನ
ಜೀವನದ ತಿರುವುಗಳು, ಬದುಕಿನಲ್ಲಿ ನಾಟಕೀಯತೆ, ದುರಂತದ ತಿರುವುಗಳು ಹೇಗೆ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಮಾಸ್ತಿಯವರು ಹುಟ್ಟಿದ್ದು 1891 ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಅನ್ನೋದನ್ನು ನಾವು ನೋಡ್ತೀವಿ. ಹಾಗೆ ಸಣ್ಣ ಕಥೆಗಳಿಗೆ ಒಂದು ಚೌಕಟ್ಟು ಹಾಕಿದಂತಹ ಮಾಸ್ತಿಯವರು ಸಣ್ಣ ಕಥೆಗಳ ಜನಕ ಅಂತಲೇ ಗುರುತಿಸ್ಕೊಳ್ತಾರೆ. ಕನ್ನಡ ಸಾರಸತ್ವ ಲೋಕಕ್ಕೆ ನೀಡಿದ ಅನುಪಮ ಸೇವೆಯಿಂದಾಗಿ ಮಾಸ್ತಿ ಕನ್ನಡದ ಆಸ್ತಿಯಿಂದ ನಾವು ಅವರನ್ನು ಗುರುತಿಸ್ತೀವಿ. ಈ ಮಾತು ಜನಜನಿತವಾಗಿ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗುವಂಥದ್ದು. ಹಾಗೆ ಬದುಕಿನಲ್ಲಿ ನಾಟಕೀಯ ದುರಂತಗಳು, ತಿರುವುಗಳು ಹೇಗೆ ಬರುತ್ತೆ, ಅದು ಶ್ರೀಮಂತಿಯ ಆಕರ್ಷಣೆ ಇರಬಹುದು, ರೂಪ ಮದದ ಆಕರ್ಷಣೆ ಅಥವಾ ವಯೋಮಾನದ ಆಕರ್ಷಣೆ ಇರಬಹುದು. ಇಂಥ ತಿರುವುಗಳು ಏಕಾಏಕಿಯಾಗಿ ಅರಿಯದೆ ಅನಾಹುತದ ಕಡೆಗೆ ನಮ್ಮನ್ನು ಸಾಗಿಸಿ ಬಿಡಿಸುತ್ತೆ. ಹಾಗಾಗಿ ಹಣ, ಅಂತಸ್ತು, ಗತ್ತು, ಗೈರತ್ತುಗಳು ಈ ಒಂದು ಮನಸ್ಥಿತಿಯಿಂದ ಇದೆಲ್ಲವುಗಳು ಆಗತ್ತೆ ಅನ್ನೋದು ಇಲ್ಲಿ ತಪ್ಪಾಗಲಾರದು ಅನ್ನುವಂಥದ್ದು. ವಿಶಾಲವಾದ ಹೃದಯದಲ್ಲಿ ಮಾನವೀಯ ಮಿಡಿತದಲ್ಲಿ ಅದು ನಾವು ನೋಡಬೇಕಾಗತ್ತೆ ಅನ್ನುವಂಥದ್ದು. ವೆಂಕಟಿ ಎನ್ನತಕ್ಕಂಥ ಒಬ್ಬ ಬದುಕಿನಲ್ಲಿ ಏನೆಲ್ಲ ತಿರುವುಗಳು ಬರುತ್ತೆ, ಆದರೆ ಆತ ಹೇಗೆ ಅದನ್ನು ನಿಭಾಯಿಸ್ತಾನೆ, ಸಹನೆಯಿಂದ ಅದನ್ನು ಹೇಗೆ ನಿಭಾಯಿಸ್ತಾನೆ ಅನ್ನತಕ್ಕಂಥದ್ದು ಈ ಪಾಠ ನಮಗೆ ಸವಿಸ್ತಾರವಾಗಿ ಹೇಳುತ್ತೆ. ಮುಂದೆ ರೊಟ್ಟಿ ಅನ್ನತಕ್ಕಂಥದ್ದು ಪಿ ಲಂಕೇಶ್ ಲೇಖಕರು ಬರೆದಿರತಕ್ಕಂಥದ್ದು ರೊಟ್ಟಿ ಎನ್ನುವಂತಹ ಒಂದು ಪಾಠ. ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ವೈವಿಧ್ಯಮಯ ಬರಹಗಳ ಮೂಲಕ ಸಾಹಿತಿಯಾಗಿ, ಕವಿಯಾಗಿ, ಕಥನಕಾರರಾಗಿ, ನಾಟಕಕಾರರಾಗಿ, ಕಾದಂಬರಿಕಾರರು, ವಿಮರ್ಶಕರು, ಚಲನಚಿತ್ರ ನಿರ್ದೇಶಕರು, ಪತ್ರಕರ್ತ, ಸಾಹಿತ್ಯದ 10 ಹಲವು ಆಯಾಮಗಳಲ್ಲಿ ಇವರು ತಮ್ಮ ಕೈಯನ್ನು ಚೆಲ್ಲಿದ್ದಾರೆ. ಹಾಗೆ ಇವರು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು 1980ರಲ್ಲಿ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಅನ್ನೋದನ್ನು ನಾವು ಕೂಡ ನೋಡ್ತೀವಿ. ಜೊತೆಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಹಾಗಾದರೆ ಈ ಒಂದು ಪಾಠದ ಆಶಯ ಏನಿರುತ್ತೆ? ರೊಟ್ಟಿ ಕತೆ ಮೇಲ್ನೋಟಕ್ಕೆ ಸಾಧಾರಣವಾದ ಕಥೆಯಂತೆ ತೋರುತ್ತೆ. ನಮಗೆ ರೊಟ್ಟಿ ಅಂದ ತಕ್ಷಣ ನಮಗೆ ಅದು ಆಹಾರ ಒಂದು ಕಣ್ಣಿಗೆ ಬರುತ್ತೆ. ಆದರೆ ನಮ್ಮ ಇಲ್ಲಿ ಎಷ್ಟೊಂದು ನಾಟಕೀಯ ಹಾಗೂ ಕ್ರೌರ್ಯಗಳಿವೆ ಎಂಬುದನ್ನು ವ್ಯಂಗ್ಯವಾಗಿ ಈ ಪಾಠ ನಮಗೆ ಹೇಳ್ತಾ ಹೋಗುತ್ತೆ. ಹೇಗೆ ಇಲ್ಲಿ ಏನೇನಿದೆ, ಸಮಾಜದೊಳಗೆ ನಾವೇ ಕಟ್ಟಿಕೊಂಡಂಥ ಒಂದು ಸಮಾಜ ಇದು. ಈ ಸಮಾಜದೊಳಗೆ ಹಸಿವು ಇದೆ ಒಂದು ಕಡೆ, ಇನ್ನೊಂದು ಕಡೆ ಅವಮಾನ ಇದೆ, ಇನ್ನೊಂದು ಕಡೆ ಅಹಂಕಾರ, ದರ್ಪ ಇವೆಲ್ಲವುಗಳು ಕೂಡ ಇದೆ. ಇದೆಲ್ಲವುಗಳ ಒಂದು ಸಂಗಮ ಈ ರೊಟ್ಟಿ ಕಥೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಪ್ಪತ್ತಿನ ಒಂದು ರೊಟ್ಟಿಯನ್ನು ಕಳೆದುಕೊಂಡವಳ ಸ್ಥಿತಿ ಕ್ರೌರ್ಯದಿಂದ ಕೂಡಿದ್ದರೆ ಅನಂತರ ಅಲ್ಲಿ ಏನಾಗತ್ತೆ, ಸಹಜವಾಗಿ ಮಾನವೀಯತೆ ಕಡೆಗೆ ತಿರುಗತ್ತೆ. ಇಲ್ಲಿ ನಾಟಕೀಯತೆ ಲವಲೇಶವೂ ಇಲ್ಲ. ಅವಳು ಏನೋ ಯಾರಿಗೋ ಒಪ್ಪಿಸೋದಕ್ಕೆ ತಂದಂಥ ಒಂದು ವಸ್ತು ಅವಳು ಕಳ್ಕೊಂಡಾಗ ಅವಳಿಗೆ ಸಹಜವಾಗಿ ಅವಳು ಏನಾಗ್ತಾಳೆ, ಅಲ್ಲಿ ಹುಚ್ಚಿಯಂತೆ ಆಗ್ತಾಳೆ. ತನ್ನ ಒಂದು ಮನುಷ್ಯನಂತೆ ಅವಳಿಗೆ ಕ್ರೋಧದಿಂದ ಅವಳು ವರ್ತಿಸ್ತಾಳೆ ಅನ್ನತಕ್ಕಂಥ ಮಾತನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇನ್ನೊಂದಲ್ಲಿ ಪೊಲೀಸ್ ಅನ್ನತಕ್ಕಂಥ ಒಂದು ಸಮೂಹ ಬರುತ್ತೆ, ಹೇಗೆ ದೌರ್ಜನ್ಯ ನಡೆಯುತ್ತೆ ಅನ್ನತಕ್ಕಂಥ ಒಂದು ವಿಷಯವನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದೆ ಬರುತ್ತೆ B.T. ಜಾಹ್ನವಿಯವರು ಬರೆದಂಥ ಬಸವಿ ಅನ್ನತಕ್ಕಂಥ ಒಂದು ಕೃತಿಯನ್ನು ನಾವು ನೋಡ್ತೀವಿ. ಈ ಬಸವಿ ಅನ್ನತಕ್ಕಂತಹ ಒಂದು ಪಾಠವನ್ನು B.T. ಜಾಹ್ನವಿಯವರು ಬರೆದಿದ್ದಾರೆ. ಇದು ಲಂಕೇಶ್ ವಿಶ್ವವಿದ್ಯಾಲಯದಲ್ಲಿ ಮೂಡಿ ಬಂದಂಥ ಹಲವಾರು ಪ್ರತಿಭೆಗಳಲ್ಲಿ ಜಾಹ್ನವಿಯವರು ಕೂಡ ಒಬ್ಬರವರು. ಹಾಗೆ ಇವರು ಸದ್ಯ ದಾವಣಗೆರೆಯಲ್ಲಿ ನೆಲೆಸಿರತಕ್ಕಂಥವರು ಖ್ಯಾತ ನೇತ್ರ ತಜ್ಞೆ ಡಾಕ್ಟರ್ B.M. ತಿಪ್ಪೇಸ್ವಾಮಿ ಮತ್ತು ಯಲ್ಲಮ್ಮ ದಂಪತಿಗಳ ಹಿರಿಯ ಮಗಳಾಗಿ ಜನಿಸ್ತಾರೆ. ಹಾಗಾಗಿ ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಹುಡುಕಾಟ, ಕಳ್ಳುಬಳ್ಳಿ, ಅಪ್ಪಾಜಿ ಕುರಿತಂಥ ಸಂಪಾದಿತ ಕೃತಿಗಳು ಕೂಡ ಇವರು ಸಂಪಾದಿಸಿದ್ದಾರೆ. ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರತಕ್ಕಂಥ ಇವರು ನಾಟಕ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದಂಥವರು. ಏನಿದೆ ಇದು ಬಸವಿ, ಒಂದು ಕ್ರೂರ ವ್ಯವಸ್ಥೆಯ ಅಡಿಯಲ್ಲಿ ಹೆಣ್ಣು ಸಿಕ್ಕೊಂಡು ಹೇಗೆ ಅವಳ ಮೇಲೆ ನಡೆಯುವಂಥ ಅತ್ಯಂತ ಅಮಾನುಷವಾದಂಥ ದೌರ್ಜನ್ಯ, ಬೆಚ್ಚಿ ಬೀಳಿಸುವಂಥ ನೋಟಗಳು, ಮೈ ನಡಗಿಸುವ ನಿಷ್ಠುರ ಸತ್ಯಗಳು, ಪುರಾಣ ಇತಿಹಾಸಗಳನ್ನು ದಾಟಿ ಬಂದರೂ ಕೂಡ ಹೆಣ್ಣಿನ ಪಾಲಿಗೆ ಇನ್ನೂ ಒಂದು
ಭೀಕರವಾಗಿರುವಂಥ ವರ್ತಮಾನದ ಸ್ಥಿತಿ ವರ್ಣಿಸಲು ಆಗಲಾರದ್ದು ಅವಳ ಸ್ಥಿತಿ. ಇಲ್ಲಿ ಸಮಾಜ ಹೆಣ್ಣನ್ನು ನೋಡುವಂಥ ದೃಷ್ಟಿಕೋನದಲ್ಲಿ ವಯೋಮಾನದ ಅಂತರ ಕೂಡ ಇಲ್ಲ. ಅದರಲ್ಲೂ ಸುಂದರವಾಗಿದ್ದ ಜೊತೆಗೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ಅವಳನ್ನು ಬಸವಿ ವೇಶ್ಯೆ ಅನ್ನತಕ್ಕಂಥ ಒಂದು ರೀತಿಯಲ್ಲಿ ಸಮಾಜ ಅವಳನ್ನು ನೋಡ್ತಾಳೆ. ಹಾಗಾಗಿ ಅವಳ ಒಂದು ದಾರುಣವಾದಂಥ ಸ್ಥಿತಿ ಹೇಗಿರುತ್ತೆ ಅನ್ನತಕ್ಕಂಥ ಮಾತನ್ನು ಬಸವಿ ಎನ್ನುವಂತಹ ಪಾಠದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನೊಂದು ಸುನಂದ ಪ್ರಕಾಶ್ ಕರ್ಣಿಯವರು ಬರೆದಿರತಕ್ಕಂಥ ಸುಭದ್ರಕ್ಕ ಅನ್ನತಕ್ಕಂಥ ಒಂದು ಪಾಠ. ಸುನಂದ ಕಡಿಮೆಯವರು ಉತ್ತರ ಕನ್ನಡದ ಅಲಗಿರಿ, ಅಂಕೋಲದ ತಾಲೂಕಿನ ಅಲಗಿರಿ ಅನ್ನತಕ್ಕಂಥ ಗ್ರಾಮದಲ್ಲಿ ಜನಿಸುವಂಥವರು. ಹಾಗೆ ಇವರು ಅನೇಕ ಹಲವು ಕತೆ, ಕವನಗಳು ಕೊಂಕಣಿ, ತಮಿಳು, ತೆಲುಗು, ಮಲಯಾಳಂ, ಆಸಾಮಿ, ಉರ್ದು, ಹಿಂದಿ ಹಾಗೂ ಇಂಗ್ಲೀಷ್ ಭಾಷೆಗಳಿಗೆ ಅನುವಾದಗೊಂಡಿದೆ ಅನ್ನತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹೇಗೆ ಮನುಷ್ಯರ ನಡುವಿನ ಸಂಬಂಧಗಳು ನಶಿಸಿ ಹೋಗ್ತಾ ಇರತಕ್ಕಂಥ ಈ ಆಧುನಿಕ ಸಂದರ್ಭದಲ್ಲಿ ಮಾನವೀಯ ಕೊಂಟೆಗಳು ಪರಸ್ಪರ ಬೆಸೆದುಕೊಳ್ಳುತ್ತಾ ಇರಬೇಕು ಎಂಬುದು ಈ ಕಥೆಯ ಒಂದು ಹಂಬಲ. ಅಸಹಾಯಕರಾದಂಥ ವೃದ್ಧರಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಅವರು ಎದುರಿಸುವಂಥ ಅವರ ಸ್ಥಿತಿ, ನಂತರ ಮುಂದಿನ ಮಾರಿನವರು ಅವರ ಆ ಸ್ಥಿತಿಗೆ ಸ್ಪಂದಿಸುವಂಥ ರೀತಿ, ಹೇಗೆ ಸಹನೆ ತಾಳ್ಮೆಯಿಂದಲೇ ಎದುರಿಸಬೇಕಾಗತ್ತೆ ಅನ್ನತಕ್ಕಂಥ ಒಂದು ಮಾನವೀಯ ಕಳಕಳಿಯನ್ನು ಇಟ್ಟುಕೊಂಡು ಬರೆದಿರತಕ್ಕಂಥ ಕೃತಿ ಇಲ್ಲಿ ಇರತಕ್ಕಂಥದ್ದು. ಮುಂದಿನ ಒಂದು ಕೃತಿ ಮೂರ್ತಿಯ ಹುಡುಕಾಟ, ಪೂತಿನ ಅವರು ಬರೆದಿರತಕ್ಕಂಥದ್ದು. ಏನಿದೆ ಇಲ್ಲಿ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಆರಾಧಕರಾದಂಥ ಪೂತಿನ ಅವರು ಹುಟ್ಟಿದ್ದು ಮೇಲುಕೋಟೆಯಲ್ಲಿ. ಅವರ ರಚನೆಗಳ ಮೇಲೆ ಇವರ ಪ್ರಭಾವ ದಟ್ಟವಾಗಿದೆ. ಹಾಗೆ ಪೂತಿನ ಎನ್ನುವಂಥದ್ದು ಕಾವ್ಯನಾಮ. ಸಾಹಿತ್ಯ ಲೋಕದಲ್ಲಿ ಹೆಸರಾಗಿರುವವರ ಹೆಸರು, ಪೂರ್ಣ ಹೆಸರು ಪುರೋಹಿತ್ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ಯ. ನವೋದಯ ಸಾಹಿತ್ಯ ಪಂಥದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಹಾಗೆ ಗೀತ ನಾಟಕರಾಗಿ, ಪ್ರಬಂಧಕಾರರಾಗಿ ಇವರ ಕೊಡುಗೆ ಅನನ್ಯವಾಗಿದೆ ಅನ್ನತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಿದೆ ಒಂದು ಪಾಠದ ಆಶಯ, ಮಡಿ ಮೈಲಿಗೆ ಅಪವತಾರವೆಂತಲೇ ಅನಿಸಿಕೊಂಡಿರುವಂಥ ವೈದಿಕ ಸಂಪ್ರದಾಯದ ಮನೆಯಲ್ಲಿ ಅಂತರ್ಜಾತಿ ವಿವಾಹ ಎಂಬುದು ಹೇಗೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ. ಹಿಂದೆ ನಾವು ನೋಡಿರ್ತಕ್ಕಂಥದ್ದು ಒಂದು ದೀನ ದಲಿತರ ಬದುಕು ಒಂದೆಡೆಯಲ್ಲಿ, ಹಾಗೆ ಇನ್ನೊಂದೆಡೆಯಲ್ಲಿ ಜಾತಿಗಳಲ್ಲಿಯ ಧರ್ಮಗಳಲ್ಲಿ ಮೇಲು ಕೀಳು ಅನ್ನತಕ್ಕಂಥ ಭಾವನೆ ಇರತಕ್ಕಂಥದ್ದು. ಇವೆಲ್ಲಗಳನ್ನು ನೋಡುವುದರ ಜೊತೆಗೆ ಮಧ್ಯದಲ್ಲಿ ಅಂತರ್ಜಾತಿ ವಿವಾಹ ಅನ್ನುವಂಥದ್ದು ಆಗ ಒಂದು ದೊಡ್ಡ ಅಪವಾದಕ್ಕೆ ಕಾರಣವಾಗಿತ್ತು. ಹಾಗೆ ಆ ಒಂದು ಸಂದರ್ಭದಲ್ಲಿ ಅಂತರ್ಜಾತಿ ವಿವಾಹ ಆಗಿರತಕ್ಕಂತಹ ಆಗುವಂಥ ಒಂದು ಸನ್ನಿವೇಶ ಹೇಗೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ, ಮಾನಸಿಕವಾಗಿ ಅಲ್ಲೋಲ ಕಲ್ಲೋಲ ಹೇಗೆ ರೂಪಿಸುತ್ತೆ ಅನ್ನತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ತನ್ನ ಗೆಳೆಯನ ತಂಗಿ ರೂಪವತಿ ಗುಣವತಿ, ಅವಳ ಬಗ್ಗೆ ಒಲವು ಇದೆ, ಆದರೆ ಜಾತಿ ಒಂದು ಅಡ್ಡೆಯಾಗುತ್ತೆ. ಲೇಖಕರ ಒಂದು ಗೆಳೆಯನ ತಂಗಿ. ಆದರೆ ಏನಾಗುತ್ತೆ, ಇವರು ಸಂಸ್ಕೃತಿ ಎಂದು ಆರಾಧಿಸುವ ಪರಂಪರೆಯನ್ನು ಈ ಬಗ್ಗೆ ವೈರುಧ್ಯಗಳಿಂದ ಕೂಡಿದೆ ಎಂಬುದು ಈ ಪ್ರಬಂಧ ಸೂಕ್ಷ್ಮವಾಗಿ ಪ್ರಕಟಿಸುತ್ತೆ. ನವಿರಾದ ಹಾಸ್ಯ ಇದೆ. ಇಲ್ಲಿ ಪ್ರೇಮ ವಿವಾಹಕ್ಕೆ ಜಾತಿ ಒಂದು ಅಡ್ಡಿ ಆಗುವಂಥ ಒಂದು ಸನ್ನಿವೇಶ ಅದು ಬಿಚ್ಚಿಡ್ತಾ ಹೋಗುತ್ತೆ. ನೋಡೋಣ ಪಾಠದಲ್ಲಿ ಏನಿದೆ ಅದನ್ನು ಸವಿಸ್ತಾರವಾಗಿ ನೋಡುವಂಥ ತರಗತಿಯಲ್ಲಿ ನೋಡೋಣ. ಮುಂದೆ ದೇವದಾಸಿ ಧರ್ಮ ದೇವರು ಅನ್ನತಕ್ಕಂಥ ಪಾಠವನ್ನು ಡಾಕ್ಟರ್ ಕಮಲ ಹಂಪನ ಅವರು ಬರೀತಾರೆ. ಹಾಗೆ 50 ವರ್ಷಗಳ ಹಿಂದೆ ಅಂತರ್ಜಾತಿ ವಿವಾದ ಪ್ರಗತಿಪರ ಚಿಂತಕಿಯಾಗಿದ್ದಂಥ ಇವರು ಉತ್ತಮ ವಾಗ್ಮಿ. ಹಾಗೆ ನಾಡೋಜ ಪ್ರೊಫೆಸರ್ ಕಮಲ ಹಂಪನ ಹುಟ್ಟಿದ್ದು 1935 ಅಕ್ಟೋಬರ್ 28ರಂದು ತುಮಕೂರು ಜಿಲ್ಲೆಯ ಕ್ಯಾತಸಂದ್ರದಲ್ಲಿ. ಹಾಗೆ ಇವರು ದಿಟ್ಟ ಹೋರಾಟಗಾರ್ತಿಯಾಗಿ, ಶೂದ್ರ ಹೆಣ್ಣುಗಳ ಧ್ವನಿಯಾಗಿ, ಪ್ರತಿಭಟನಾಕಾರರಾಗಿ, ಬರಹದಲ್ಲಿ, ಬದುಕಿನಲ್ಲಿ, ಮಾತಿನಲ್ಲಿ ನೇರವಾಗಿ ದಿಟ್ಟ ಪ್ರಾಮಾಣಿಕತೆಯಿಂದ ನಿಲ್ಲಬಲ್ಲಂಥ ವ್ಯಕ್ತಿತ್ವ ಉಳ್ಳಂಥವರು. ಹಾಗೆ ಇವರು ಬರೆದಂಥ ಒಂದು ಕೃತಿಯ ಆಶಯ ಏನಿದೆಯಪ್ಪ ಅಂದರೆ, ವರ್ಣ ವ್ಯವಸ್ಥೆಯ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಹೆಣ್ಣು ಶೋಷಣೆಯ ಒಂದು ವಸ್ತುವಾಗಿ ಇಲ್ಲಿ ಸಮಾಜದಲ್ಲಿ ನಿಲ್ಲುವಂಥವಳಾಗಿದ್ದಾಳೆ. ಹಾಗಾಗಿ ಈ ಒಂದು ಲೇಖನ ಹೀಗೆ ಧಾರ್ಮಿಕ ಚೌಕಟ್ಟಿನೊಳಗೆ ಸಿಕ್ಕಿಸಿ ಅವಳನ್ನು ಈ ಸಮಾಜ ತನಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾನೆ ಇದೆ. ಹಾಗಾಗಿ ಈ ಬಗ್ಗೆ ಲೇಖಕಿ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಕೆಲವು ಇದನ್ನು ವಿರೋಧ ಪಡಿಸುವಂಥ ನಿಟ್ಟಿನಲ್ಲಿ ಕೆಲವೊಂದು ಯತ್ನಗಳು ಕೂಡ ನಮಗೆ ನೆನಪಿಸ್ತಾರೆ, ಯಾವ ರೀತಿಯಾಗಿ ಇದನ್ನು ವಿರೋಧಿಸಬಹುದು ಅನ್ನೋದು.
ಅನ್ನತಕ್ಕಂಥ ಪ್ರಯತ್ನದ ಹಾದಿಗಳನ್ನು ಇವರು ನಮಗೆ ತೋರಿಸ್ತಾ ಬರ್ತಾರೆ. ಹಾಗೆ ಮನುಷ್ಯನ ಮನಸ್ಸು ಬದಲಾಗಿ ನಮ್ಮ ಸಂಸ್ಕೃತಿಗೆ ಹತ್ತಿರುವ ಕಳಂಕವನ್ನು ತೊಡೆದುಬೇಕು. ತೀವ್ರ ಕಳಕಳಿ ಲೇಖನದಲ್ಲಿ ಇರತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಸಂಸ್ಕೃತಿಗೆ ಏನೋ ಇಲ್ಲಿ ಹತ್ತಿಕೊಂಡಿರುವಂಥ ಕಳಂಕ ಇಲ್ಲಿ ತೊಳಿಬೇಕು. ಒಂದು ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣನ್ನು ಆ ರೀತಿಯಾಗಿ ನಡೆಸ್ಕೊಳ್ಬಾರ್ದು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಪಾಠದಲ್ಲಿ ಮತ್ತೆ ಸವಿಸ್ತಾರವಾಗಿ ನೋಡೋಣ. ಮುಂದಿನ ಒಂದು ಪಾಠ ನನ್ನ ಪ್ರೀತಿಯ ಅಂಬಾಜುಗಳು, ನಾಗತಿಹಳ್ಳಿ ಚಂದ್ರಶೇಖರ್ ಇವರು ಬರೆದಿರತಕ್ಕಂಥದ್ದು. ಇಲ್ಲಿ ಇವರು ಹೇಗೆ ಅಂಕಣಕಾರರಾಗಿ, ಸಾಹಿತಿಯಾಗಿ, ಚಲನಚಿತ್ರ ನಿರ್ದೇಶಕರಾಗಿ, ನಟರಾಗಿ ಖ್ಯಾತಿಯನ್ನು ಪಡೆದಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯಲ್ಲಿ. ಹಾಗೆ ಕನ್ನಡ ಸ್ನಾತಕೋತ್ತರ ಪದವೀಧರರಾದ ಇವರು ಸುಮಾರು 15 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಲಂಕೇಶ್ ಪತ್ರಿಕೆ ಅಂಕಣಕಾರರು ಕೂಡ ಇವರು ಆಗಿದ್ದರು. ಏನಿದೆ ಈ ಒಂದು ಪಾಠದ ಆಶಯ? ವಿಜ್ಞಾನ ತಂತ್ರಜ್ಞಾನಗಳು ವೇಗವಾಗಿ ತಮ್ಮ ಬದುಕನ್ನು ಆವರಿಸುತ್ತಾ ನಮ್ಮ ಭಾವನೆಗಳನ್ನೇ ಚಿತ್ರ ಮಾಡುತ್ತಿರುವ ಅಪಾಯಕಾರಿ ಬೆಳವಣಿಗೆಗೆ ತೀವ್ರ ಪ್ರತಿರೋಧವನ್ನು ಈ ಲೇಖನ ಒಡ್ಡುತ್ತೆ. ಕಥೆಯಂತೆ ಇದು ಆರಂಭಗೊಳ್ಳುತ್ತೆ ಈ ಲೇಖನ. ಇದರ ನಿರೂಪಣೆಯ ಕ್ರಮೇಣ ಅದು ಕಟ್ಟಿಕೊಳ್ಳುತ್ತಾ ಮನುಷ್ಯನ ಸಂಬಂಧ ಸಡಿಲ ಹೆಣಿಗೆಯನ್ನು ಬಿಚ್ಚಿಡ್ತಾ ಹೋಗುತ್ತೆ. ಯಂತ್ರ ನಾಗರಿಕತೆ ಹುಟ್ಟು ಹಾಕಿದ ಅಪನಂಬಿಕೆಯ, ವಂಚನೆಯ, ನಂಬಿಕೆ, ದ್ರೋಹತನದ ಒಂದು ನವಿರಾದ ಶೈಲಿಯಲ್ಲಿ ಮಂಡಿಸ್ತಾ ಬರುತ್ತೆ ಈ ಒಂದು ಕೃತಿ. ಹಾಗಾಗಿ ಕೊನೆಗೂ ಇದರೊಂದಿಗೆ ನಾವು ಹೆಜ್ಜೆ ಹಾಕುವುದರ ಹೊರತು ಬೇರೆ ದಾರಿಗಳೇ ಇಲ್ಲವೇ? ಹಾಗೆ ಸಮಾಜದಲ್ಲಿ ನಡೆಯುವಂಥ ಈ ಅನೇಕ ಒಂದು ವಿಷಯಗಳಿದೆಯಲ್ಲ, ಇದನ್ನು ಒಂದು ಕಡೆಯಲ್ಲಿ ವಿರೋಧಿಸ್ತೀವಿ, ಇನ್ನೊಂದು ಕಡೆಯಲ್ಲಿ ಇದರ ಜೊತೆಗೆ ನಾವು ಹೆಜ್ಜೆ ಹಾಕಬೇಕಾಗುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾದರೆ ಇದರ ಜೊತೆಗೆ ಹೆಜ್ಜೆ ಹಾಕುವಂತಹ ದಾರಿಗಳೇ ಬೇರೆ ಇಲ್ವೇ ಅನ್ನತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಬರುತ್ತೆ. ಈ ಲೇಖನ ನಮಗೆ ಅದು ತೆರೆದಿಡುತ್ತಾ ಹೋಗುತ್ತೆ. ಮತ್ತು ಮುಂದೆ ಒಂದು ಪಾಠ ಡಾಕ್ಟರ್ DR ನಾಗರಾಜ್, ಕುಮಾರ್ ಉರ್ಫ್ ಜುಂಜಪ್ಪ ಅನ್ನತಕ್ಕಂತಹ. ಇಲ್ಲಿ ಜುಂಜಪ್ಪ ಅನ್ನತಕ್ಕಂತಹ ವ್ಯಕ್ತಿ ಕುಮಾರ್ ಅನ್ನತಕ್ಕಂಥ ಹೆಸರಿನಲ್ಲಿ ಅವರು ಆ ಊರಿನಲ್ಲಿ ವಾಸವಾಗಿರತಕ್ಕಂಥ ಒಂದು ತೃತೀಯ ಜಗತ್ತಿನ ಸಮಾಜವಾದಿ ಚಿಂತಕರಾಗಿ, ದೇಸಿ ಸಂಸ್ಕೃತಿ ಶೋಧಕರಾಗಿ, ವಿಮರ್ಶಕ ಹೊಸ ಕ್ರಮಗಳನ್ನು ಸೇರ್ಪಡಿಸುವಲ್ಲಿ DR ಒಬ್ಬರು. ಹಾಗೆ ಇವರು ಈ ಒಂದು ಕೃತಿಯಲ್ಲಿ ಏನು ಹೇಳ್ತಾ ಹೋಗ್ತಾರೆ, ಮತ್ತೆ ಇವರು ಇಲ್ಲಿ ಸ್ವಂತ ಒಂದು ಊರಿನಲ್ಲಿ, ಹಳ್ಳಿಯಲ್ಲಿ ಅಲ್ಲಿರತಕ್ಕಂಥ ಮೂಢನಂಬಿಕೆಗಳನ್ನು ಅಥವಾ ಸಂಪ್ರದಾಯಗಳನ್ನು ವಿರೋಧಿಸಿದಂಥ ಒಬ್ಬ ವ್ಯಕ್ತಿ ಆ ಹಳ್ಳಿಯನ್ನು ತೊರೆದು ಮತ್ತೆ ಪಟ್ಟಣಕ್ಕೆ ಹೋಗಿ ಜೀವನವನ್ನು ಮಾಡ್ತಾ ಇರ್ತಾನೆ. ಆತ ಮತ್ತೆ ಹಳ್ಳಿಗೆ ಬಂದಾಗ ಹಳ್ಳಿಯ ಜನರು ಆತನನ್ನು ತುಂಬ ಕ್ರೂರಿಯಾಗಿ, ಅವನಿಗೆ ಅವಮಾನವಾಗುವಂಥ ಸ್ಥಿತಿಯಲ್ಲಿ ನಡೆದುಕೊಳ್ಳುವಂಥ ಸ್ಥಿತಿಯಲ್ಲಿ ನಾವು ನೋಡುವಂಥದ್ದು. ಆತ ಬರುವಾಗ ಒಬ್ಬನೇ ಬರಲ್ಲ, ಹಳ್ಳಿಗೆ ಗೆಳೆಯರೊಡನೆ ಬರ್ತಾನೆ. ಅಲ್ಲಿ ಏನಾಗತ್ತೆ, ಆತ ತನ್ನ ಗೆಳೆಯರಿಗೆ ತಾನು ಹಳ್ಳಿಯನ್ನು ತೊರೆದ ಕಾರಣವನ್ನು ಹೇಳ್ತಾನೆ, ಆ ಹಳ್ಳಿಯಲ್ಲಿ ಯಾವ ಪದ್ಧತಿ ಇತ್ತು ಅಂತ ಹೇಳ್ತಾನೆ, ಅದಕ್ಕಾಗಿ ಹೇಗೆ ವಿರೋಧಿಸಿದೆ ಅಂತ ಕೂಡ ಹೇಳ್ತಾನೆ. ಕೊನೆಗೆ ಮುಂದೆ ಭವಿಷ್ಯದಲ್ಲಿ ನನ್ನ ಹಳ್ಳಿ ಒಂದು ಆಧುನಿಕದ ಒಂದು ಗಾಳಿ ನನ್ನ ಹಳ್ಳಿಗೂ ಬರಬೇಕು ಅಂತ ಆಶಿಸ್ತಾನೆ. ಈ ಎಲ್ಲ ವಿಷಯಗಳು ಒಳಗೊಂಡಿದೆ ಕುಮಾರ್ ಉರ್ಫ್ ಜುಂಜಪ್ಪ ಅನ್ನತಕ್ಕಂಥ ಕೃತಿಯಲ್ಲಿ. ಕೊನೆಯದಾಗಿ ಮತ್ತೆ ಒಂದು ಪಾಠ ಬರುತ್ತೆ, ಸಂಸ್ಕೃತಿಗಳ ಸಂಘರ್ಷ, ಡಾಕ್ಟರ್ ಗುರುರಾವ್ ಬಾಪಟ್ ಅವರು ಬರೆದಿರತಕ್ಕಂಥದ್ದು. ಇಲ್ಲಿ ಏನಿದೆ, ಇಂಗ್ಲಿಷ್ ಸಾಹಿತ್ಯದ ಆಳವಾದ ಅಧ್ಯಯನದ ಹಾಗೂ ಅಧ್ಯಾಪನದ ಜೊತೆಯಲ್ಲಿ ಆಧುನಿಕ ಮನೋಧರ್ಮವನ್ನು ಹೊಂದಿರತಕ್ಕಂಥ ಗುರುರಾವ್ ಬಾಪಟ್ ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸಿದಂಥವರು. ತಮ್ಮ ಬಾಲ್ಯವನ್ನೆಲ್ಲ ಅಲ್ಲೇ ಕಳೀತಾರೆ. ಹಾಗೆ ಲಾಲ್ ಬಹದ್ದೂರ್ ಕಾಲೇಜಿನಲ್ಲಿ ಇಂಗ್ಲೀಷ್ ಅಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದುತ್ತಾರೆ. ಆಶಯ ಏನಪ್ಪ ಅಂದರೆ, ಸಂಸ್ಕೃತಿಯನ್ನು ಕುರಿತ ಚರ್ಚೆ ಇಲ್ಲಿದೆ. ಮೇಲ್ನೋಟಕ್ಕೆ ಪ್ರಾಥಮಿಕ ವಿಚಾರಗಳು ಚರ್ಚಿಸಿದಂತೆ ತೋರಿದರೂ ಆಂತರ್ಯದಲ್ಲಿ ಸಂಸ್ಕೃತಿ ವಿಭಿನ್ನ ಚರ್ಯಗಳ ಕಡೆ ಇಲ್ಲಿ ಓದುಗನನ್ನು ಸೆಳೀತಾ ಹೋಗುತ್ತೆ. ಸಂಸ್ಕೃತಿ ಈ ಒಂದು ಪದ ಪಡೆದುಕೊಳ್ಳುವ ನಾನಾ ಆಯಾಮಗಳು. ಸಂಸ್ಕೃತಿ ಅಂದರೆ ಏನು, ಹೇಗೆ, ಎಲ್ಲಿ, ಹೇಗೆ ಜಾಗತೀಕರಣದ ಪ್ರಭಾವದಿಂದ ಸಂಸ್ಕೃತಿಯ ಅಸ್ತಿತ್ವ ಹೇಗೆ ಅದು ಅಲ್ಲಾಡ್ತಾ ಇದೆ,
ಈ ಒಂದು ಭೀತಿ ಈ ಪಾಠದಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ಆಧುನಿಕತೆಯೊಡನೆ ಬೆಳೆದ ವಿವಿಧ ವಿದ್ಯಮಾನಗಳು, ಅವುಗಳಿಂದ ಆಗುತ್ತಿರುವ ಅನಾಹುತಗಳು, ತೆಗೆದುಕೊಳ್ಳಬೇಕಾದ ಕೆಲವು ನಾವು ನಿರ್ಧಾರಗಳು, ನಿಲುವುಗಳ ಬಗ್ಗೆ ಗಾಢವಾಗಿ ಚಿಂತನೆಯನ್ನು ಮಾಡ್ತಾರೆ ಈ ಒಂದು ಕೃತಿಯಲ್ಲಿ ಅಂತ ಹೇಳ್ಬೋದು. ಹಾಗೆ ನಾವು ನಮಗಿರತಕ್ಕಂಥ ಎಲ್ಲ ಕೃತಿಗಳು, ಪಾಠಗಳ ಬಗ್ಗೆ ಹಾಗೂ ಸಂಕ್ಷಿಪ್ತವಾಗಿ ಆ ಕವಿ ಪರಿಚಯದೊಂದಿಗೆ ನಾವು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಯಾವುದಾದ್ರೂ ಒಂದು ಪಾಠದೊಂದಿಗೆ ಪ್ರಾರಂಭ ಮಾಡೋಣ. ಹಾಗಾಗಿ ಈ ಪಾಠದ ಒಂದು ಪ್ರಾರಂಭ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.